ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋ ನಮ್ಮ ಮನೆಯ ಚೌತಿ ಹಬ್ಬದ್ದು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ನೈವೇದ್ಯಕ್ಕೆ ಇಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಪಂಚಕಜ್ಜಾಯಕ್ಕೆ ನಾನು ಕಡಲೆಬೇಳೆನ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡು ಆಮೇಲೆ ಅದಕ್ಕೆ ಸಕ್ಕರೆ ಪುಡಿ, ಹಾಗೆಯೇ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಹಾಗೆಯೇ 1 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಯಾಕೆಂದರೆ ಪಂಚಕಜ್ಜಾಯ ಅಂದರೆ ಅದರಲ್ಲಿ 5 ಐಟಮ್ಸ್ ಇರಬೇಕಲ್ವ, ಹಾಗಾಗಿ ತುಪ್ಪ ಸಹ 1 ಸ್ಪೂನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಂಚಕಜ್ಜಾಯನ ರೆಡಿ ಮಾಡಿಕೊಂಡೆ. ಎವ್ರಿ ಇಯರ್ ನಾನು ಚೌತಿಗೆ ಪಂಚಕಜ್ಜಾಯ ಮಾಡ್ತೀನಿ. ಸಾಮಾನ್ಯವಾಗಿ ಏನಂದರೆ ನಾನು ಈ ರೆಸಿಪೀಸ್ಗಳನ್ನೆಲ್ಲ ಚೇಂಜ್ ಮಾಡಲ್ಲ, ಆಯಾ ಹಬ್ಬಕ್ಕೆ ಯಾವ್ಯಾವ್ದು ಮಾಡ್ತೀನೋ ಅದನ್ನೇ ಮಾಡೋದು ಹೆಚ್ಚಾಗಿ. ಬಟ್ ಚೌತಿಯಲ್ಲಿ ಏನಂದರೆ ಸಮ್ಟೈಮ್ಸ್ ಮೋದಕ ಮಾಡ್ತೀನಿ, ಇನ್ನೊಂದು ಕೆಲವು ಸಲ ಕರ್ಜಿಕಾಯಿ ಮಾಡ್ತೀನಿ. ಲಾಸ್ಟ್ ಇಯರ್ ಕರ್ಜಿಕಾಯಿ ಮಾಡಿದ್ದೆ, ಈ ಸಲ ಮೋದಕ ಟ್ರೈ ಮಾಡೋಣ ಅಂತ ಮೋದಕ ಟ್ರೈ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಸಾಮಾನ್ಯವಾಗಿ ಹಬ್ಬದ ಅಡುಗೆಗಳೆಲ್ಲ ನಾನು ಪ್ರತಿ ವರ್ಷ ಒಂದೇ ಥರನೇ ಮಾಡೋದು. ಅದು ರೆಡಿ ಆದಮೇಲೆ ಇವಾಗ ಇಲ್ಲಿ ಮೋದಕ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 4-5 ವರ್ಷನೇ ಆಯಿತು ಅನಿಸುತ್ತೆ ನಾನು ಮೋದಕ ಮಾಡಿ. ಹೆಚ್ಚಾಗಿ ಕರ್ಜಿಕಾಯಿನೇ ಮಾಡ್ತಾಯಿದ್ದೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ. ಮಾಡಿದ್ದೆ 1-2-3 ಸಲ ಮಾಡಿದ್ದೆ ಮೋದಕ, ಇಲ್ಲ ಅಂತಲ್ಲ. ಬಟ್ ನನಗೆ ಆಲ್ಮೋಸ್ಟ್ ಮರ್ತೇ ಹೋಗಿತ್ತು ಯಾವ ಥರ ಮಾಡೋದು ಅಂತಾನೆ. ಅದರದ್ದೊಂದು ಅಚ್ಚು ಕೂಡ ಇತ್ತು, ಅದು ಎಲ್ಲೋ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಹುಡುಕಿ ಸಿಕ್ಕೇ ಇಲ್ಲ. ಕೊನೆಗೆ ಹೇಗಿದ್ದರೂ ಅಂದ್ಕೊಂಡಾಗಿದೆ ಅಲ್ವಾ ಮೋದಕ ಮಾಡೋದು ಅಂತ, ಆಗಿದ್ದಾಗಲಿ ಹೇಗಾದರೂ ಆಗಲಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕೈಯಲ್ಲೇ ಶೇಪ್ಗೆ ತರ್ತಾ ಇದ್ದೀನಿ ಮೋದಕನ. ಬಟ್ ಅಷ್ಟಾಗಿ ಶೇಪ್ ವೈಸ್ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಅಚ್ಚಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಬಟ್ ಓಕೆ, ಟೇಸ್ಟ್ ವೈಸು ಮಾಮೂಲಿ ಮೋದಕ ಹೆಂಗಿರುತ್ತೋ ಹಾಗೇ ಇತ್ತು, ಪರವಾಗಿಲ್ಲ. ಟೇಸ್ಟ್ ಚೆನ್ನಾಗಿದ್ದರೆ ಸಾಕು ಅಷ್ಟೇ ಅಲ್ವಾ. ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಅಂದರೆ ಏನಂದರೆ ಈ ಥರ ಅಡುಗೆಗಳನ್ನೆಲ್ಲ, ಕರ್ಜಿಕಾಯಿ ಇರ್ಬೋದು, ಮೋದಕ ಇರ್ಬೋದು, ನಾವು ಮಾಮೂಲಿ ಡೇಸಲ್ಲಿ ಮಾಡಲ್ಲ ಇದನ್ನೆಲ್ಲ. ಹಬ್ಬ ಯಾವಾಗ ಬರುತ್ತೆ ನೋಡಿ ಯಾವಾಗಲೇ ಮಾಡೋದು ಈ ಥರ ಸ್ವೀಟ್ಸ್ಗಳನ್ನೆಲ್ಲ. ಹಾಗಾಗಿ ವರ್ಷಕ್ಕೊಮ್ಮೆ ಮಾಡೋದ್ರಿಂದ ಅದು ಮರ್ತು ಹೋಗಿರುತ್ತೆ, ಆ ಹಿಟ್ಟಿದ್ದು ಹದ ಎಷ್ಟಿರಬೇಕು ಇತ್ಯಾದಿಗಳೆಲ್ಲ ನನಗೂ ಹಾಗೆ ಆಯಿತು ಆ್ಯಕ್ಚುಲಿ ಇಲ್ಲಿ ಮೋದಕ ಮಾಡಬೇಕಿದ್ರೆ. ಬಟ್ ಓಕೆ, ಟೇಸ್ಟ್ ವೈಸ್ ಚೆನ್ನಾಗೇ ಬಂತು. ಶೇಪ್ ಸ್ವಲ್ಪ ಕೈಯಲ್ಲಿ ಮಾಡೋದಿಲ್ಲ ಅಂದರೂ ಸ್ವಲ್ಪ ಕಷ್ಟನೇ ಮೋದಕದ್ದು. ಆಲ್ಮೋಸ್ಟ್ ಏನೋ ಒಂದು 60% ಹೀಗೆ ಶೇಪ್ ಕೂಡ ಬಂತು, ಪರವಾಗಿಲ್ಲ. ನಾನು ಅದೇ ಇವ್ರ ಹತ್ರನೂ ಕೇಳ್ತಾ ಇದ್ದೆ, ನೋಡಿ ಈ ಥರ ಬರ್ತಾ ಇದೆ ಶೇಪ್, ಇದು ಪರವಾಗಿಲ್ವಾ ಅಂತ. ಅದಕ್ಕೆ ಹೇಳ್ತಾ ಇದ್ರು ಅವರು, ಪರವಾಗಿಲ್ಲ ಶೇಪ್ ಹೇಗಿದ್ರೇನು ಟ್ರಶ್ ಬೆಂದರೆ ಆಯಿತು ಅಷ್ಟೇ ಅಂತ. ಸೊ ಆ ಮಟ್ಟಿಗೆ ನೋಡಿದರೆ ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು. ಶೇಪ್ ಮಾತ್ರ ಏನೋ ನಾನಾಗಲೇ ಹೇಳಿರೋ ಥರ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿಲ್ಲ. ಅದಕ್ಕೇ ನಾನು ಕ್ವಾಂಟಿಟಿನೂ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಒಂದು 8-9 ಮೋದಕ ಏನೋ ಆಗಿತ್ತು ಅಷ್ಟೇ. ಎಲ್ಲಾದರೂ ಫುಲ್ಲು ಫ್ಲಾಪ್ ಶೋ ಆಗಿಬಿಟ್ರೆ ಏನು ಮಾಡೋದು, ಹೆಂಗೆ ತಿನ್ನೋದು ಅದನ್ನು ಅಂತ ಅಂದ್ಬಿಟ್ಟು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ನಾನು. ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಒಂದು 10-20 ನಿಮಿಷದಷ್ಟು ಹೊತ್ತು ಸ್ಟೀಮ್ ಮಾಡ್ಕೋಬೇಕು. ಇದನ್ನು ಬೇಯಬೇಕು, ಅದು ಸ್ಟೀಮಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕು. ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ. ಆ ಗ್ಯಾಪಲ್ಲಿ ನಾನಿಲ್ಲಿ ಅವಲಕ್ಕಿ ಪ್ರಸಾದ ಮಾಡ್ಕೊತಾ ಇದ್ದೀನಿ. ಊರ ಕಡೆ ಎಲ್ಲ ಅಷ್ಟದ್ರವ್ಯ ಅಂತ ಮಾಡ್ತಾರೆ, ಕಬ್ಬು ಎಲ್ಲ ಹಾಕಿಬಿಟ್ಟು. ನಾನಿಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಪೇಪರ್ ಅವಲಕ್ಕಿಗೆ ಬೆಲ್ಲ, ತೆಂಗಿನಕಾಯಿ, ಆಮೇಲೆ ಏಲಕ್ಕಿ ಪೌಡರು ಮತ್ತು ಸ್ವಲ್ಪ ಕರಿ ಎಳ್ಳು ಹುರ್ಕೊಂಡಿರೋದು ಹಾಕ್ತೀನಿ. ಅಂದರೆ ಅದೂ ಗಣಪತಿಗೆ ಇಷ್ಟ ಅಲ್ವಾ, ಹಾಗಾಗಿ ನನಗೆ ಆವಾಗಲೇ ಮೋದಕದ್ದು ಸ್ವಲ್ಪ ಹೂರಣ ಉಳಿದಿತ್ತು. ಇದು ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿದು ಮಿಕ್ಸರ್, ಅದನ್ನು ಕೂಡ ಇದಕ್ಕೇನೆ ಹಾಕಿದೆ, ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂತ. ಸೊ ಈ ಥರ ನಾನು ಅವಲಕ್ಕಿ ಪ್ರಸಾದನ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಮೋದಕ ಕೂಡ ಬೆಂದು ಎಲ್ಲ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಕಡಲೆಕಾಳಿದ್ದು ಉಸುಲಿ ಕೂಡ ಮಾಡ್ಕೊಂಡಿದ್ದೆ. ಈ ಕಡಲೆಕಾಳು ಕೂಡ ಅಷ್ಟೇ ಗಣಪತಿಗೆ ಇಷ್ಟ ಅಲ್ವಾ, ಹಾಗಾಗಿ ನೋಡಿ ಇವಿಷ್ಟು ನಾನಿವಾಗ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಐಟಮ್ಸ್. ನಾನು ಅಲ್ಲಿ ನೈವೇದ್ಯಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾಗ ಇವರು ಇಲ್ಲಿ ಈ ಕಡೆ ದೇವರಿಗೆ ಎಲ್ಲ ಅಲಂಕಾರ ಮಾಡ್ತಾಯಿದ್ರು. ಗಣಪತಿಗೆ ಗರಿಕೆನೂ ತಗೊಂಬಂದಿದ್ರು. ಒಂದು ಕಟ್ಟಿಗೆ 20 ರೂಪಾಯಿನೋ 30 ರೂಪಾಯಿನೋ ಏನೋ. ನಮ್ಮ ಊರಲ್ಲೆಲ್ಲ ಫ್ರೀಯಾಗೇ ಇರುತ್ತೆ ಅಲ್ವಾ ತೋಟದಲ್ಲಿ ಎಲ್ಲ. ಇನ್ನೊಂದು ಏನಂದರೆ ನಮ್ಮ ಮಂಗಳೂರು ಕಡೆ ಅಂದರೆ ಸೌತ್ ಕೆನರಾ ಕಡೆ ಈ ಹಬ್ಬನ ಆಚರಣೆ ಮಾಡೋದಕ್ಕೂ ಇಲ್ಲಿ ಬೆಂಗಳೂರು ಕಡೆ ಆಚರಣೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಏನಂದರೆ
ಗೌರಿ ಹಬ್ಬನೂ ಮಾಡ್ತಾರೆ. ಗೌರಿ ಗಣೇಶನ ಕೂರಿಸ್ತಾರೆ ಇಲ್ಲಿ. ನಮ್ಮ ಕಡೆ ಗೌರಿ ಹಬ್ಬ ಮಾಡೋದು ಸ್ವಲ್ಪ ಕಡಿಮೆ. ಗಣಪತಿ ಹಬ್ಬನೂ ಅಷ್ಟೇ, ಸಾರ್ವಜನಿಕ ಗಣೇಶೋತ್ಸವ ಅಂತ ಮಾಡ್ತಾರೆ. ಅಲ್ಲಿ ಮಾತ್ರ ಗಣಪತಿನ ಕೂರಿಸೋದು. ಮನೆಗಳಲ್ಲಿ ಕೂರಿಸೋವಂಥದ್ದು ತುಂಬ ಅಪರೂಪ. ಇತ್ತೀಚೆಗೆ ಎಲ್ಲ ಕೆಲವರು ಕೂರಿಸ್ತಾರೋ ಏನೋ ಬಿಟ್ಟರೆ, ಮುಂಚೆ ಇದೆಲ್ಲ ಇರಲಿಲ್ಲ. ಈ ಥರ ಎಲ್ಲ ಕೂರಿಸೋವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ. ನಮ್ಮ ಕಡೆ ಏನಿದ್ರೂ ಫೋಟೋ ಅಥವಾ ಈ ಥರ ವಿಗ್ರಹಗಳು ಏನಾದರೂ ಇದ್ದರೆ, ಬೆಳ್ಳಿದು ಅಥವಾ ಈ ಥರದ್ದು ಏನಾದರೂ ಇದ್ದರೆ ಅದಕ್ಕೆ ಪೂಜೆ ಮಾಡ್ತಾರೆ ಅಷ್ಟೇ. ಪೂಜೆಯ ಜೊತೆಗೆ ಬೆಳಗ್ಗೆನೇ ಗಣಹೋಮ ಅಂತೆಲ್ಲ ಮಾಡ್ತಾರೆ. ಅದು ಬಿಟ್ಟರೆ ಗಣೇಶನ ಕೂರಿಸೋದು, ಗೌರಿನ ಕೂರಿಸೋದು ಈ ಥರ ಸಂಪ್ರದಾಯ ತುಂಬ ಕಡಿಮೆ ನಮ್ಮ ಕಡೆ. ಹಾಗಾಗಿ ನಾವೂ ಅದನ್ನು ಶುರು ಮಾಡಿಲ್ಲ. ಹೇಗೆ ಮುಂಚೆಯಿಂದ ಹೇಗೆ ಇತ್ತು ಹಾಗೆಯೇ ಅದೇ ಥರ ಅದನ್ನೇ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ನಾವು. ಅಲಂಕಾರ ಎಲ್ಲ ಮುಗೀತು, ಪೂಜೆ ಪ್ರೋಸೆಸ್ ನಡೀತಾ ಇದೆ ಇವಾಗ. ಶ್ರೇಯಾಂಕ್ ಯಾಕೆ ಇಷ್ಟೊತ್ತು ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಂದರೆ ಅವನು ಮಲಗಿದ್ದ. ಇವಾಗ ಎದ್ದ. ಹಾಗಾಗಿ ಎದ್ದ ಮೇಲೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಎಲ್ಲ ಮಾಡಿಸಿ ಕರ್ಕೊಂಬಂದೆ. ಅವರು ಅಪ್ಪ ಮಂತ್ರ ಹೇಳೋದನ್ನು ನೋಡಿ ಇವನು ಏನೋ ಮಣಮಣ ಅಂತ ಏನೋ ಇಮಿಟೇಟ್ ಮಾಡ್ತಾ ಇದ್ದ ಅದನ್ನು. ಅದು ಏನು ಅಂತ ಅವನಿಗೆ ಅರ್ಥ ಆಗಲ್ಲ ಏನು ಹೇಳ್ತಾ ಇದ್ದಾರೆ. ಸೊ ಅವನು ಸುಮ್ಮನೆ ಮಣ ಅಂತ ಹೇಳ್ತಾ ಇದ್ದ ನೋಡಿ. ಓಂ ಗಂ ಗಣಪತಯೇ ನಮಃ. ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ ಪಣ. ಹೇಳ್ಕೊಟ್ಟಿದ್ದೇನು ಹೇಳ್ತಾ ಇರಲಿಲ್ಲ ಅವನು. ಬೆಳಗ್ಗಿನ ಜಾವ ಅಲ್ವಾ, ಅವನದು ಮೂಡ್ ಅಷ್ಟೊಂದು ಸರಿ ಇರಲಿಲ್ಲ. ಎದ್ದ ತಕ್ಷಣ ಸ್ನಾನ, ಆಮೇಲೆ ಈ ಥರದ್ದೆಲ್ಲ ಬಟ್ಟೆ ಎಲ್ಲ ಹಾಕಿಬಿಟ್ಟು ಕೂರಿಸಿ ಅವನಿಗೂ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಒಂದು ಆ್ಯಕ್ಟಿವ್ನೆಸ್ ಇನ್ನೂ ಸ್ಟಾರ್ಟ್ ಆಗಬೇಕು. ಹಾಗಾಗಿ ಏನು ಹೇಳ್ತಾ ಇರಲಿಲ್ಲ, ಹೇಳ್ಕೊಟ್ಟಂಗೆ ಅವನ ಪಾಡಿಗೆ ಅವನೇನೇನೋ ಮಾಡ್ತಾ ಇದ್ದ ಕೂತ್ಕೊಂಡು. ಇವಾಗ ನಮ್ಮ ಗಣಪತಿದು ಬ್ರೇಕ್ಫಾಸ್ಟ್ ಟೈಮ್. ಅಂದರೆ ನಾನಾಗಲೇ ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅವುಗಳನ್ನು ಎಲ್ಲ ಇಲ್ಲಿ ಸಮರ್ಪಣೆಗೆ ಇಡ್ತಾ ಇದ್ದಾರೆ. ಅದ್ರ ಜೊತೆಗೆ ತಂದಿರುವಂತಹ ಹಣ್ಣು ಹಂಪಲುಗಳನ್ನು ಸಹ ಇಡ್ತಾ ಇದ್ದಾರೆ. ಸಮರ್ಪಣೆ ಎಲ್ಲ ಆಯಿತು. ಇವಾಗ ಮಹಾಪೂಜೆ.
ಹ್ಯಾಪಿ ಗಣೇಶ್ ಚತುರ್ಥಿ. ಪೂಜೆ ಎಲ್ಲ ಆದಮೇಲೆ ತೀರ್ಥ ಪ್ರಸಾದ ಎಲ್ಲ ತಗೊಂಡಾಯಿತು. ಪ್ರಸಾದ ಆ್ಯಕ್ಚುಲಿ ಇಲ್ಲಿದೆ ನೋಡಿ, ಇದೇ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್. ರಾತ್ರಿ ತನಕ ಗಣಪತಿನ ಹಾಗೆ ಇಟ್ಟಿರ್ತೀವಿ ನಾವು. ರಾತ್ರಿದು ಪೂಜೆ ಆದಮೇಲೆ ಗಣಪತಿನ ಮುಂಚೆ ಎಲ್ಲಿತ್ತೋ ಅಲ್ಲೇ ಇಡ್ತೀವಿ ನಾವು. ಯಾಕಂದರೆ ಗಣಪತಿನ ವಿಸರ್ಜನೆ ಮಾಡುವಂಥದ್ದು ಇಲ್ಲ ಅಲ್ವಾ, ಇದು ಕೂರಿಸಿರೋವಂಥ ಗಣಪತಿ ಅಲ್ಲ. ಹಾಗಾಗಿ ನಾವು ಮುಂಚೆ ಎಲ್ಲಿತ್ತೋ ಅಲ್ಲೇ ಗಣಪತಿನ ಇನ್ನೊಂದು ಸಲ ರಾತ್ರಿಯ ಪೂಜೆ ಆದಮೇಲೆ ಇಡ್ತೀವಿ. ಅದೆಲ್ಲ ಆದಮೇಲೆ ಇವನು ನೋಡಿ ಶ್ರೇಯಾಂಕ್ ಏನು ಮಾಡಿದ್ದಾನಂದರೆ, ಗಣಪತಿದ್ದು ಚಿತ್ರ ಈ ಥರ ಸುಮಾರು ಗಣೇಶಗಳನ್ನು ಬಿಡಿಸಿದ್ದ, ಒಂದು 7-8 ಚಿಕ್ಕ ಗಣಪತಿಯನ್ನು. ಅದನ್ನು ಅಲ್ಲಿ ಮುಂಚೆ ವಿಗ್ರಹ ಏನಿತ್ತು ನೋಡಿ ನಾವು ಇಟ್ಟಿದ್ವಿ ಅಲ್ಲ ಪೂಜೆಗೆ ಅಂತ, ಆ ಜಾಗದಲ್ಲಿ ಆ ಪೇಪರನ್ನು ಇಟ್ಬಿಟ್ಟು ಅವನದೇ ಸ್ಟೈಲಲ್ಲಿ ಅವನು ಈ ಟಾಯ್ ಫ್ರೂಟ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ನೈವೇದ್ಯ ಥರ ಇಟ್ಟು ಆಟ ಆಡ್ತಾ ಇದ್ದ ಅವನು. ಸೊ ಅದೇನೊಂಥರ ಕ್ಯೂಟ್ ಅನ್ನಿಸ್ತು ನನಗೆ. ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಾನು. ಇದು ಇವತ್ತಿನ ವಿಡಿಯೋ. ಹಬ್ಬದ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.